everyone's ಇನ್ನು ಈ ಪಾದಯಾತ್ರೆಗೆ ಪ್ರೀತಮ್ ಗೌಡ ಮುಂದಾಳತ್ವ ವಹಿಸ್ತಾ ಇರುವುದಕ್ಕೆ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಒಂದೊಂದು ಮಾತು ಬಿಜೆಪಿಗೆ ಹೇಗೆ ಟಕ್ಕರ್ ಕೊಡ್ತಾ ಇದೆ ಅಂತ. ಪಾದಯಾತ್ರೆ ಮುಂದಾಳತ್ವ ವಹಿಸೋಕೆ ಪ್ರೀತಮ್ ಗೌಡ ಯಾರು? ಪೆನ್ ಡ್ರೈವ್ ಹಂಚಿದವರ ಪಕ್ಕ ಕುಳಿತುಕೊಳ್ಬೇಕೇನ್ರಿ ನಾನು? ಗೌಡರ ಕುಟುಂಬ ಸರ್ವನಾಶ ಮಾಡೋಕ್ ಬಂದಿದ್ರು. ವಿಷ ಹಾಕಿದವ್ರ ಜೊತೆ ಕೂರಕ್ಕಾಗತ್ತಾ? ಅವ್ರ ಬೆಂಬಲ ಕೇಳಕ್ಕಾಗತ್ತಾ ನನಗೆ? ಬಿಜೆಪಿಯ ಪಾದಯಾತ್ರೆಯ ಮುಖ್ಯಸ್ಥ ಯಾರು? ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು. ವಿಷ ಹಾಕೋಕ್ ಬಂದವ್ರಿ, ಅವ್ರ ಪಕ್ಕ ಕುತ್ಕೋಬೇಕ ನಾನು? ಗೌಡ್ರ ಕುಟುಂಬ ಸರ್ವನಾಶ ಮಾಡೋಕ್ ಬಂದಿದ್ದವನು. ವಿಷ ಹಾಕಿದವ್ರ ಜೊತೆಗೆ ಕೂರಲು ಬೆಂಬಲವನ್ನ ಕೇಳ್ತಿದ್ದಾರೆ. ನೋಡಿ, ಆ ಮುನಿಸು ಅದ್ಯಾವುದು ಮರ್ತಿಲ್ಲ. ಆ ವೈರತ್ವ ಹಂಗೆ ಇದೆ ಅದು. ನೋಡಿ, ಕುಮಾರಸ್ವಾಮಿಯವರು ಮತ್ತು ಪ್ರೀತಮ್ ಗೌಡ, ಓವರಾಲ್ ದೇವೇಗೌಡರ ಫ್ಯಾಮಿಲಿ ಮತ್ತು ಪ್ರೀತಮ್ ಗೌಡ ಅದೇನು ನಿರಂತರವಾಗಿ ವೈಮನಸ್ಸಿತ್ತು, ಅದು ಹಾಗೆ ಮುಂದುವರಿತಾನೆ ಇದೆ. ಕುಮಾರಸ್ವಾಮಿಯವರು ಎಲ್ಲರೂ ಅಂದ್ಕೊಂಡಿದ್ರು ಕೇಂದ್ರ ಸಚಿವರಾದ ಮೇಲೆ ಸೈಲೆಂಟ್ ಆಗಿಬಿಟ್ರಪ್ಪ ಇವರು ಅಂತ. ಬಿ ಜೆ ಪಿ ವಿರುದ್ಧ ಯಾಕೋ ಕುಮಾರಸ್ವಾಮಿಯವರು ಮೈತ್ರಿ ದೋಸ್ತಿ ಆದಮೇಲೆ ಮಾತಾಡ್ತಾ ಇಲ್ಲಪ್ಪ, ಅವ್ರಿಗೆ ಒಂದು ಒಳ್ಳೆ ಖಾತೆ ಕೊಟ್ಟಿದ್ದಾರೆ, ಹೈಕಮಾಂಡ್ ವಿಶ್ವಾಸಕ್ಕೆ ತೆಗೆದುಕೊಂಡಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ನೋಡಿ, ಒಂದೊಂದೇ ಸಿಡಿಗುಂಡುಗಳು ಬೀಳ್ತಾ ಇದ್ದಾವೆ. ಪ್ರೀತಮ್ ಗೌಡಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ವಿಷ ಹಾಕಿದವ್ರಿ ಅವರು, ಪೆಂಡ್ರವ್ ಹಂಚಿದವರು, ಅವ್ರ ಪಕ್ಕ ಕುಳಿದುಕೊಳ್ಬೇಕಂತ ಗರಂ ಆಗಿದ್ದಾರೆ. ಅಂದರೆ ಈಗ ಈ ಬಿ ಜೆ ಪಿ ಕೈಗೊಳ್ತಾ ಇರುವಂಥ ಪಾದಯಾತ್ರೆಗೆ JDSನ ಬೆಂಬಲ ಇಲ್ಲ. ನಮ್ಮ ಪ್ರಬಲ ಇರುವಂಥರಿದು ಹಳೆ ಮೈಸೂರು ಭಾಗ, ಇವರು ಬಂದು ಪಾದಯಾತ್ರೆ ಮಾಡಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ಹೋಗಬೇಕು ಅನ್ನೋದು ಕುಮಾರಸ್ವಾಮಿಯವರು ಪ್ರಶ್ನೆ ಆಗಿದೆ. ಅದರಲ್ಲೂ ಪ್ರೀತಮ್ ಗೌಡ ಅವರಿಗೆ ಈಗ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರ ನಾಯಕತ್ವಕ್ಕೂ ಅವ್ರ ಪಕ್ಷದಲ್ಲೇ ಎಷ್ಟೋ ರೀತಿಯಾದಂಥ ಟೀಕೆಗಳು ಬರ್ತಾ ಇದ್ದಾವೆ. ನೋಡಿ, ಕುಮಾರಸ್ವಾಮಿಯವರು ಇಲ್ಲಿವರೆಗೂ ಸೈಲೆಂಟ್ ಆಗಿದ್ರು ಅಂತ ಅನಿಸುತ್ತೆ. ಅವ್ರಿಗೆ ಸ್ವಲ್ಪ ಮೊನ್ನೆ ಅನಾರೋಗ್ಯದ ಸಮಸ್ಯೆ ಇತ್ತು, ದೆಹಲಿಯಲ್ಲಿ ಬ್ಯುಸಿ ಆಗಿದ್ದರು. ಬಟ್ ಈಗ ತಮ್ಮ ದೋಸ್ತಿ ಪಕ್ಷದ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಪ್ರೀತಮ್ ಗೌಡಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ BJP ಮತ್ತು JDS ಮಧ್ಯೆ ಇರುವಂತಹ ಸಂಬಂಧ ಇದು ಹಳಸಿ ಹೋಗ್ತಾ ಇದೆ. ಚುನಾವಣೆಗೆ ಮಾತ್ರ ಸೀಮಿತ ಅಂತ ಪಕ್ಕ ಆಯಿತು ಇದು. ಯಾಕಂತ ಹೇಳಿದ್ರೆ ಪಾದಯಾತ್ರೆ ಬಗ್ಗೆ ಈಗ ಅವ್ರ ಪಕ್ಷದ ನಾಯಕರು ಅಥವಾ ಯಾರೋ ಕಾರ್ಯಕರ್ತರು ಮಾತಾಡಿದರೆ ಆಯ್ತಪ್ಪ, ಅವ್ರಿಗೆ ಅಸಮಾಧಾನಗಳಿರ್ಬೋದು ಅಂತ ಅನ್ಕೋಬೋದಾಗಿತ್ತು. ಇಲ್ಲಿ ಮುಖ್ಯಸ್ಥರೇ, ಹೈಕಮಾಂಡೇ ಈಗ ಈ ರೀತಿಯಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರೀತಮ್ ಗೌಡಗೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಪಾದಯಾತ್ರೆ ಮಾಡ್ತಾ ಇರುವಂಥ ಮುಖ್ಯಸ್ಥರು ಯಾರು? ಪೆಂಡ್ರೈವ್ ಹಂಚಿದವ್ರ ಪಕ್ಕ ನಾನು ಕೂತ್ಕೊಳ್ಬೇಕಾ ಅಂಥೇಳಿ ಕುಮಾರಸ್ವಾಮಿಯವರು ಪ್ರಶ್ನೆ ಹಾಕಿದ್ದಾರೆ. ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರು ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಲೆ ಕೇಳ್ತಾರ. ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿ